ಹಲೋ ನಮಸ್ಕಾರ. ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಎನ್ಸಿಡಿ ಸಮಸ್ಯೆಯಿಂದ ಅತಿ ಹೆಚ್ಚು ಜನ ಬಳಲ್ತಾ ಇದ್ದಾರೆ. ಎನ್ಸಿಡಿ ಅಂದ್ರೆ ಸಾಂಕ್ರಾಮಿಕವಲ್ಲದ ರೋಗಗಳು. ಹಾಗಾದ್ರೆ ಎನ್ಸಿಡಿ ಪ್ರಾಬ್ಲಮ್ಸ್ ಅಂದ್ರೆ ಏನು, ಯಾವೆಲ್ಲ ರೀಸನ್ ಬರುತ್ತೆ, ಸಿಂಟಮ್ಸ್ ಯಾವ ರೀತಿಯಾಗಿರುತ್ತೆ, ಈ ಎನ್ಸಿಡಿ ಪ್ರಾಬ್ಲಮ್ಸ್ಗೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ದಯಾನಂದ್ ಬಾಳಪ್ಪ ಎಲಿಗಾರ್. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಎಸ್ ಡಾಕ್ಟರ್, ಈಗಾಗಲೇ ಹೇಳಿದಂತೆ ಹಲವಾರು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ. ಸೊ ಈ ಹೆಲ್ತ್ ಇಶ್ಯೂಸ್ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಈ ಎನ್ಸಿಡಿ ಅಂದ್ರೆ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ ಡಾಕ್ಟರ್. ಇದು NCD ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಡಯಾಬಿಟೀಸ್, ಹೈಪರ್ಟೆನ್ಷನ್, ಹೈ ಕೊಲೆಸ್ಟ್ರಾಲ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಸಡನ್ ಕಾರ್ಡಿಯಾಕ್ ಅರೆಸ್ಟ್, ಕಾರ್ಡಿಯಾಕ್ ಇಶ್ಯೂಸ್ ಅಂತ ಹೇಳ್ತೀವಿ. ಆಮೇಲೆ ಸ್ಟ್ರೋಕ್, ಒಬೆಸಿಟಿ, ಕ್ರೋನಿಕ್ ಕಿಡ್ನಿ ಡಿಸೀಸ್ ಬಿಕಾಸ್ ಆಫ್ ಸಮ್ ಅದರ್ ರೀಸನ್ಸ್. ಸೋ ಮೆನಿ ಆರ್ ದೇರ್. ಔಟ್ ಆಫ್ ದ್ಯಾಟ್ ಡಯಾಬಿಟೀಸ್, ಹೈಪರ್ಟೆನ್ಷನ್, ಹೈ ಕೊಲೆಸ್ಟ್ರಾಲ್, ಒಬೆಸಿಟಿ ಇದು ತುಂಬ ಇವಾಗ ಜಾಸ್ತಿ ಕಾಣ್ತಾ ಇದೆ. ಯಾಕಂದರೆ ಇವಾಗ ಬಿಕಾಸ್ ಆಫ್ ಅವರ್ ಬ್ಯಾಡ್ ಲೈಫ್ ಸ್ಟೈಲ್ಸ್, ಬ್ಯಾಡ್ ಲೈಫ್ ಡಿಸಾರ್ಡರ್ಸ್, ಓವರ್ ಸ್ಟ್ರೆಸ್ ಎಟ್ ವರ್ಕ್ ಓರ್ ಎಟ್ ದ ಆ್ಯಂಡ್ ಲ್ಯಾಕ್ ಆಫ್ ಗುಡ್ ಲೈಫ್ ಸ್ಟೈಲ್ಸ್ ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ಸ್ ಆಲ್ಸೋ, ಇದೆಲ್ಲ ತುಂಬ ಜಾಸ್ತಿ ಇವಾಗ ಕಾಣ್ತಾ ಇದೆ. ಆ್ಯಕ್ಚುಲಿ ಇನ್ಸಿಡೆನ್ಸ್ ಆಫ್ NCDs ತುಂಬ ಇನ್ಕ್ರೀಸ್ ಆಗಿ ಡಬಲ್ ಆಗಿದೆ ಇವಾಗ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಲಾಸ್ಟ್ ನಮ್ಮದು ಒಂದು ICMR ಒಂದು ಸ್ಟಡಿಯಿಂದ 1990 ಅರೌಂಡ್ ಇಟ್ ವಾಸ್ 37%. 2020 ಇಟ್ ಹ್ಯಾಸ್ ಗ್ರೋನ್ ಅಪ್ ಟು 67%. ಅಂದರೆ ಡಬಲ್ ಆಗಿಬಿಟ್ಟಿದೆ. ಯಾಕಂದರೆ ಇವಾಗ ನಮ್ಮದು ವರ್ಕ್ ಸ್ಟ್ರೆಸ್, ಲೈಫ್ ಸ್ಟೈಲ್ ಡಿಸಾರ್ಡರ್, ಆಮೇಲೆ ಸೆಡೆಂಟರಿ ಲೈಫ್ ಸ್ಟೈಲ್ಸು, ಓವರ್ ಈಟಿಂಗ್, ಇದೆಲ್ಲ ಕಾರಣದಿಂದ ಈ NCDs ತುಂಬ ಗ್ರೋ ಆಗ್ತಾ ಇದೆ. ಆ್ಯಂಡ್ ದಿಸ್ ಈಸ್ ಲೀಡಿಂಗ್ ಟು ಅದರ್ ನೆಕ್ಸ್ಟ್ ಸ್ಟೇಜ್ ಆಫ್ ದ ಪ್ರಾಬ್ಲಮ್ಸ್. ಸೊ ಎಂಡ್ ಆರ್ಗನ್ಸ್ ಅಂತ ಹೇಳ್ತೀವಿ. ಸೊ ಆ ಆರ್ಗನ್ಸ್ ಇದರಿಂದ ಜನ ತುಂಬ ಪ್ರಾಬ್ಲಮ್ಸಿಂದ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ. ಸೊ ವಿ ಸ್ಟ್ರೆಸ್ ಮೋರ್ ಅಪಾನ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಯಾವುದಾದ್ರೂ ಒಂದು ಡಿಸೀಸು ಬೀಜ ರೂಪದಲ್ಲಿ ಇರುವಾಗ ಅದನ್ನು ಕಂಡು ಹಿಡಿದು ಅದನ್ನು ಇದು ಮಾಡಿದರೆ ದೇ ವಿಲ್ ನಾಟ್ ಲೀಡ್ ಇನ್ ಟು ಕಾಂಪ್ಲಿಕೇಶನ್ಸ್ ಆಗಲ್ಲ ಅವ್ರಿಗೆ. ಸೊ ಅದರಿಂದ ಅವ್ರಿಗೆ ಜೀವನನೂ ಉಳಿಯುತ್ತೆ, ಪ್ಲಸ್ ಹೆಲ್ತ್ ಕೇರ್ ಕಾಸ್ಟು ಕಡಿಮೆ ಆಗುತ್ತೆ ಅಂತ ನಾವು ಯೂಶ್ವಲಿ ಸ್ಟ್ರೆಸ್ ಮಾಡ್ತಾ ಇರ್ತೀವಿ. ಆ್ಯಕ್ಚುಲಿ ಆ್ಯಸ್ ಎ ಡಾಕ್ಟರ್ಸ್ ವಿಲ್ ಬಿ ಸ್ಟ್ರೆಸ್ಸಿಂಗ್ ಅಪಾನ್. ಆಮೇಲೆ ಇದು ತುಂಬ ಪ್ರಾಮುಖ್ಯವಾಗಿದ್ದು ಆ್ಯಕ್ಚುಲಿ ನಮ್ದು ಇವಾಗ ಡಯಾಬಿಟಿಸು ಕ್ಯಾಪಿಟಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಸೊ ಎಸ್ಪೆಷಲಿ ಸೌತ್ ಇಂಡಿಯಾ, ಬಿಕಾಸ್ ರೈಸ್ ಈಟರ್ಸ್ ತುಂಬ ಇರೋದ್ರಿಂದ, ಆಮೇಲೆ ಮೋರ್ ಕಾರ್ಬೋಹೈಡ್ರೇಟ್ ಇಂಟೇಕ್ ಇರೋದ್ರಿಂದ ತುಂಬ ನಮ್ಮದು ಇಂಡಿಯಾ ಡಯಾಬಿಟಿಸ್ ಕ್ಯಾಪಿಟಲ್ ಆಗುವಂಥ ಸ್ಥಿತಿ ಇವಾಗ ಒದಗಿ ಬಂದಿದೆ. ಆ್ಯಕ್ಚುಲಿ ಇದು ಇದೇ ಥರ ಮುಂದುವರೆದ್ರೆ ತುಂಬ ಕಷ್ಟ ಆ್ಯಕ್ಚುಲಿ. ಸೊ ಇದೇ ಟೈಮಿಗೆ ನಮ್ಮದು ಹೆಲ್ತ್ ಕೇರ್ ಸಿಸ್ಟಮ್ಮು ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕು, ಅವೇರ್ನೆಸ್ ಜಾಸ್ತಿ ಆಗಬೇಕು, ಜನರಲ್ಲಿ ಸ್ವಲ್ಪ ತಿಳುವಳಿಕೆ ಮೂಡಬೇಕು ಅಂತನ್ನುವಂಥದ್ದು ತುಂಬ ಬೆಳಿಬೇಕು ಅವಾಗ ಅನ್ನೋಂಥ ಅನಿಸಿಕೆ ನಂದು ಆ್ಯಕ್ಚುಲಿ. ಎಸ್ ಡಾಕ್ಟರ್, NCD ಸಮಸ್ಯೆಯಿಂದ ಅತಿ ಹೆಚ್ಚು ಜನ ಬಳಲ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಟ್ರೆ, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ NCD ಆರೋಗ್ಯದ ಸಮಸ್ಯೆ ಬಗ್ಗೆ ತಿಳಿದುಕೊಳ್ಳೋದು ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಸೊ ಇದು ಆ್ಯಕ್ಚುಲಿ ಡಯಾಬಿಟಿಸ್ ಆಗಲಿ, ಹೈ ಬ್ಲಡ್ ಪ್ರೆಷರ್, BP, ರಕ್ತದೊತ್ತಡ ಅಂತ ಹೇಳ್ತೀವಿ, ಹೈ ಕೊಲೆಸ್ಟ್ರಾಲ್, ಒಬೆಸಿಟಿ, ಓವರ್ ವೇಟ್, ಸಮ್ ಹಾರ್ಮೋನಲ್ ಇಶ್ಯೂಸ್, ಥೈರಾಯ್ಡ್ ಇಶ್ಯೂಸ್ ಅಂತ ಹೇಳ್ತೀವಿ. ಆಮೇಲೆ ಯಾರಿಗಾದರೂ ಒಬ್ರು ಚೆಸ್ಟ್ ಪೇನ್ ಯಾರು ಬರ್ತಾ ಇದ್ದರೆ ಅವ್ರಿಗೆ ಇನ್ ಅಡ್ವಾನ್ಸ್ ಓನ್ಲಿ ಇಫ್ ದೇ ಕಮ್ ಟು ನೋ ವಾಟ್ ಈಸ್ ಗೋಯಿಂಗ್ ಆನ್ ಇನ್ಸೈಡ್ ಅಂತ. ಸೊ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಪ್ರಾಕ್ಟೀಸಲ್ಲಿ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ ಹೇಳ್ತಾ ಇರ್ತೀವಿ. ಅಂದರೆ ಒಂದು ಇವಾಗ ನಾವು ನೋಡ್ತಾ ಇರೋ ಜಿಮ್ಮಲ್ಲಿ ತುಂಬ ಯಂಗ್ ಏಜ್ ಪೀಪಲ್ಸ್ ಆರ್ ಕೊಲ್ಯಾಪ್ಸಿಂಗ್. ಮಿಡಲ್ ಏಜ್, ಒಂದು ರೈಟ್ ಏಜಿಗೆ ಅವರು ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ಅವರು ಆ ಟೈಮಲ್ಲೇ ತುಂಬ ಎಮರ್ಜೆನ್ಸಿಯಿಂದ ಬಳಲ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಯಂಗ್ಸ್ಟರ್ಸ್ ಆರ್ ಕಮಿಂಗ್ ವಿತ್ ಹೈ ಬ್ಲಡ್ ಪ್ರೆಷರ್, ಇಂಟ್ರಾಕ್ಟಲ್ ಬ್ಲೀಡ್ ಆಗಿ ಬರ್ತಾ ಇದ್ದಾರೆ. ಸಮ್ ವಿ ಆರ್ ನಾಟ್ ಏಬಲ್ ಟು ಆಪರೇಟ್ ಆಲ್ಸೋ. ನಾವು ಈ ದ ಬ್ಲೀಡಿಂಗ್ ಪಾನ್ಸ್ ಅಂತ ಹೇಳ್ತೀವಿ, ಬ್ರೈನ್ ಸ್ಟೆಮಲ್ಲೇ ಆಗಿಬಿಟ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಆಪರೇಟ್ ಆಲ್ಸೋ ಫಾರ್ ನ್ಯೂರೋ ಸರ್ಜನ್. ಸೊ ಇದು ಅವೇರ್ನೆಸ್ ಬೆಳಿಬೇಕಂತ ಹೇಳಿಬಿಟ್ಟು ನಾವು ಒಂದು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ ಮಾಡ್ತಾ ಇರ್ತೀವಿ. ಅಂದರೆ ಒಂದು ಹಿಸ್ಟ್ರಿ ಓರಿಯೆಂಟೆಡ್ ಅಥವಾ ಒಂದು ಹೈ ರಿಸ್ಕ್ ಓರಿಯೆಂಟೆಡ್ ಫ್ಯಾಮಿಲಿ, ಯಾರಿಗಾದ್ರೂ ರಿಸ್ಕ್ ಇದ್ದಾಗ, ಯಾರಾದರೂ ತುಂಬ ಒಬೇಸ್ ಇರ್ತಾರೆ, ತುಂಬ ಸ್ಮೋಕ್ ಮಾಡ್ತಾರೆ, ತುಂಬ ಅವ್ರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಅವ್ರದ್ದು ಒಂದು ಫಸ್ಟ್ ಗ್ರೇಡ್ ರಿಲೇಟಿವ್ ಅಂತ ಹೇಳ್ತೀವಿ, ಅವ್ರ ಅಣ್ಣ ಆಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಯಾರ್ಯಾರು ಹಾರ್ಟ್ ಇಶ್ಯೂ ಇದೆ, ಇಲ್ಲದಿದ್ದರೆ ಅವ್ರ ಮನೇಲಿ ಏನಾದರೂ ಡಯಾಬಿಟಿಸ್ ಕಾಯಿಲೆ ಇದೆ, ಥೈರಾಯ್ಡ್ ಇಶ್ಯೂಸ್ ಇದೆ, ಹೈ ಕೊಲೆಸ್ಟ್ರಾಲ್ ಇದೆ. ಸೊ ಅಂಥ ಜನಕ್ಕೆ ನಾವು ಆ್ಯಕ್ಚುಲಿ ಸ್ವಲ್ಪ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಮಾಡಿಸಿ ಅದು ಬೀಜ ರೂಪದಲ್ಲಿ ಕಂಡುಹಿಡ್ಕೊಂಡ್ಬಿಟ್ಟು ದೆನ್ ವಿಲ್ ಟ್ರೀಟ್ ಇಟ್ ಇನ್ ವೆನ್ ಬಿಫೋರ್ ಇಟ್ ಕ್ರಿಯೇಟ್ಸ್ ಇಶ್ಯೂಸ್ ಇನ್ ದ ಬಾಡಿ.
ಸೊ ಇನ್ನೊಂದು ವಿಷಯ ಹೇಳಲಿಕ್ಕೆ ನಾನು ಏನು ಬರ್ತಂದ್ರೆ, ಯಾವುದು ಇವಾಗ ಸಡನ್ ಕಾರ್ಡಿಯಾಕ್ ಆಯಿತು, ಸಡನ್ ಡೆತ್ ಆಯಿತು, ಸಡನ್ ಯಾವುದೂ ಅಲ್ಲ. ನನ್ನ ಪೇಷಂಟ್ಸಿಗೆ ಇದನ್ನ ಈ ಫೀಲ್ಡಲ್ಲಿ ನಾನು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಎಸ್ಪೆಷಲಿ ಇದು NCDs ಡಿಸೀಸಲ್ಲಿ ಡೀಲ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಮೋರ್ ದೆನ್ 20 ಇಯರ್ಸಿಂದ ಇದ್ದೀನಿ. ಸೊ ನನ್ನ ಅನುಭವ ಏನಂತಂದರೆ, ಯಾವುದು ಸಡನ್ ಆಗಲ್ಲ, ಸ್ಟ್ರೋಕು, ಹಾರ್ಟ್ ಅಟ್ಯಾಕ್ ಯಾವ ಸಡನ್ ಆಗಲ್ಲ. ಬಾಡಿ ಈಸ್ ಲೈಕ್ ಎ ಮಷಿನ್ ಆ್ಯಕ್ಚುಲಿ. ಸೊ ಇಟ್ ಗಿವ್ಸ್ ಇಟ್ ವಿಲ್ ಬಿ ಗಿವಿಂಗ್ ಸಮ್ ಇಂಡಿಕೇಶನ್ಸ್ ಬಿಫೋರ್ ದ ಮೇನ್ ಇವೆಂಟ್. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ, ನಮ್ಮ ಬಿಜಿ ಲೈಫಲ್ಲೇ ಆಗಲಿ ಅಥವಾ ನೆಗ್ಲೆಕ್ಟ್ ಮಾಡಿದಾಗ, ಸೊ ವಿ ಲ್ಯಾಂಡ್ ಅಪ್ ವಿತ್ ಇಶ್ಯೂಸ್. ಸೊ ಅದು ನಾವು ಇಲ್ಲ ಸಡನ್ ಆಗಿಬಿಡ್ತು, ಯಂಗ್ಸ್ಟರ್ಸ್ ಇದ್ದರು, ಸಡನ್ ಆಯಿತು, ಅದು ತಪ್ಪು ಅಂತನೋ ಕಲ್ಪನಾ ನನ್ನ ಭಾವನೆ ಆ್ಯಕ್ಚುಲಿ. ಓಕೆ, ಯಾರಿಗೆ ಅವ್ರಿಗೆ ನೋಡಿದಾಗ ನಾವು ಆ್ಯಕ್ಚುಲಿ ಸಮ್ ಪೇಷಂಟ್ಸ್ ಟೋಟಲ್ ಹೆಲ್ದಿ ಇರ್ತಾರೆ, ಅವ್ರು ಬಂದ TMT ಪಾಸಿಟಿವ್ ಬಂದುಬಿಡುತ್ತೆ, ಟ್ರೆಡ್ಮಿಲ್ ಮಾಡಿಸ್ತಾ ಇರ್ತೀವಿ. ಸೊ ವೆನ್ ಯು ಸಬ್ಜೆಕ್ಟ್ ದಮ್ ಟು ಎಂಜಿಯೋಗ್ರಾಮ್, ಅವ್ರದ್ದು 3 ವೆಸಲ್ಸ್ ಎಲ್ಲ ಬ್ಲಾಕೇಜ್ ಆಗಿಬಿಟ್ಟಿರ್ತದೆ. ಇಫ್ ದೇ ಲೆಫ್ಟ್ ಲೈಕ್ ದ್ಯಾಟ್ ದೇ ವುಡ್ ಸಡನ್ ಕಾರ್ಡಿಯಾಕ್ ಡೆತ್ ಆಗುವಂಥ ಚಾನ್ಸ್ ಇರುತ್ತೆ ಅವ್ರಿಗೆ. ಸೊ ಒಬ್ಬೊಬ್ರು ಶುಗರು ಇನಿಷಿಯಲ್ ಸ್ಟೇಜಲ್ಲಿ ಇರುತ್ತೆ, ಅವರು ಬರ್ತಾರೆ. ಆಮೇಲೆ ಸಮ್ ಆರ್ ಕಮ್ಮಿಂಗ್ ವಿತ್ ಶುಗರ್ಸ್ ವಿತ್ 400, 500. ಆಮೇಲೆ ಅದು ಒಂದು 4 ಆರ್ಗನ್ಸಿಗೆ ತುಂಬ ಅಫೆಕ್ಟ್ ಮಾಡುತ್ತೆ ಶುಗರ್ ಆ್ಯಕ್ಚುಲಿ, ಎಸ್ಪೆಷಲಿ ಕಣ್ಣು, ಹಾರ್ಟು, ಕಿಡ್ನಿ, ನರ್ವ್ಸ್ ಎಲ್ಲ ಅಫೆಕ್ಟ್ ಮಾಡಿಬಿಟ್ಟಿರ್ತದೆ. ಸೊ ಕಿಡ್ನಿ ಫೇಲ್ಯೂರ್ ಆದಮೇಲೆ ಒನ್ಸ್ ನಾವು ಮೈಕ್ರೋವ್ಯಾಸ್ಕ್ಯುಲರ್, ಮ್ಯಾಕ್ರೋವ್ಯಾಸ್ಕ್ಯುಲರ್ ಅಂತ ಹೇಳ್ತೀವಿ, ಅದು ಅಫೆಕ್ಟ್ ಆದಾಗ ನಾವು ಏನು ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಪ್ರೋಗ್ರೆಷನ್ ಆಫ್ ದ ಡಿಸೀಸ್ ಈಸ್ ಇಟ್ ಗೋಸ್ ಆನ್ ಪ್ರೋಗ್ರೆಸಿಂಗ್ ಆ್ಯಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್ ಆಲ್ಸೋ. ಅದಕ್ಕೆ ಅದು ಇನಿಷಿಯಲ್ ಸ್ಟೇಜಲ್ಲಿ ಅವ್ರ ಪೇಷಂಟ್ಸ್ ಬಂದರೆ ವಿ ಕ್ಯಾನ್ ಟೇಕ್ ಕೇರ್ ಆಫ್ ದ ಥಿಂಗ್ಸ್ ಆ್ಯಂಡ್ ವಿ ಕ್ಯಾನ್ ಹೆಲ್ಪ್ ದೆಮ್ ಔಟ್. ಎಸ್ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಸಿದ್ದೇಗೌಡ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಹೇಳಿ ಡಾಕ್ಟರ್ ಇದ್ದಾರೆ, ಏನಾರೋಗ್ಯ ಸಮಸ್ಯೆ ಇದೆ ತಿಳಿಸಿ. ಮೇಡಮ್, ನಮ್ಗೆ ಶುಗರು ಜಾಸ್ತಿ, BP ಶುಗರು ಮಾತ್ರೆ ತಗೊಂಡ್ರೆ ಕಂಟ್ರೋಲ್ ಆಗ್ತಿಲ್ಲ. ಶುಗರು 400, 380, 400 ಇರ್ತದೆ. ನೀವು ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ ಗೌಡ್ರು. ಇವಾಗ ಆ್ಯಕ್ಚುಲಿ ಶುಗರು 390, 400 ಇರೋದು ತುಂಬ ಸರ್ವಸಾಮಾನ್ಯ ಆ್ಯಕ್ಚುಲಿ. ಇವಾಗ ನಾವು ನೋಡ್ತಾ ಇದ್ದೀವಿ, ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀವಿ. ಅದ್ರ ಜೊತೆನೇ ಮತ್ತದು ನಾನು ಹೇಳಿದ್ನಲ್ಲ, ಇವಾಗ ಒಬ್ಬೊಬ್ರು ಕಣ್ಣಿಗೆ ತೊಂದರೆ ಆಗಿ ಬರ್ತಾರೆ, ಕಿಡ್ನಿ ಅಫೆಕ್ಟ್ ಆಗಿ ಬರ್ತಾರೆ, ಹಾರ್ಟ್ ಬ್ಲಾಕೇಜ್ ಆಗಿ ಬರ್ತಾರೆ. ಸೊ ನೀವೇನು ಮಾಡ್ಬೇಕು, ಅದ್ರ ಜೊತೆನೇ 2 ಪಾರ್ಟ್ ಇರ್ತಿಲ್ಲ. ಇಲ್ಲಿ ಡೈಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇದ್ರದ್ದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಲ್ಸೋ. ನಾವು ಕಾರ್ಬೋಹೈಡ್ರೇಟ್ ಇಂಟೇಕ್ ಕಡಿಮೆ ಮಾಡಿದಾಗ ಸೊ ಶುಗರ್ ತಾನೇ ಕಡಿಮೆ ಆಗುತ್ತೆ. ಮತ್ತು ಸ್ವಲ್ಪ ಎಕ್ಸಸೈಸ್, ನಾವು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿಸ್ಕೊಳ್ಬೇಕಾಗುತ್ತೆ ಆ್ಯಕ್ಚುಲಿ. ಮಾಡ್ರೇಟ್ ಎಕ್ಸಸೈಸ್, ಡೈಟ್ ಹ್ಯಾಬಿಟ್ಸ್ ಸ್ವಲ್ಪ ನೋಡ್ಬೇಕು. ಎಸ್ಪೆಷಲಿ ಕಾರ್ಬೋಹೈಡ್ರೇಟ್, ನೀವು ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಸ್ವಲ್ಪ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಮಾಡಿದರೆ ನಿಮ್ಮದು ಶುಗರು ಅದ್ರ ಜೊತೆನೇ ಕಡಿಮೆ ಆಗುವಂಥ ಸಾಧ್ಯತೆಗಳು ತುಂಬ ಇದೆ ಆ್ಯಕ್ಚುಲಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಈಗಾಗಲೇ NCD ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಯಾವೆಲ್ಲ NCD ರೋಗಗಳು ಹೆಚ್ಚಾಗ್ತಾ ಇದೆ ಡಾಕ್ಟರ್, ತಿಳಿಸ್ಕೊಡಿ. ಈ ಮುಂದೆ ನಾನು ನಿಮ್ಗೆ ಹೇಳ್ದಂಗೆ ಡಯಾಬಿಟಿಸ್ ತುಂಬ ಇದಾಗ್ತಾ ಇದೆ ಆ್ಯಕ್ಚುಲಿ. ಡಯಾಬಿಟಿಸ್ ನಮ್ಮದು ಇಂಡಿಯಾನೇ ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ಬೋದು. ಎಸ್ಪೆಷಲಿ ಸೌತ್ ಇಂಡಿಯಾ ತುಂಬ ಸಫರ್ ಆಗ್ತಾ ಇದೆ. ಆಮೇಲೆ ಎಸ್ಪೆಷಲಿ ನಮ್ಮದು ಕಾರ್ಬೋಹೈಡ್ರೇಟ್ ಇಂಟೇಕ್ ತುಂಬ ಜಾಸ್ತಿ ಆಗ್ತಾ ಇದೆ. ಸೆಡೆಂಟರಿ ಲೈಫ್ ಸ್ಟೈಲ್ ಮುಂಚೆ ಥರ ಇಲ್ಲ. ವಿ ಆರ್ ಡಿಪೆಂಡೆಂಟ್ ಆನ್ ಮಷಿನ್ಸ್. ನಾವು ಈ ಇಲ್ಲಿಂದ ಒಂದು 1 ಮೀಟರ್ 100 ಮೀಟರ್ ಹೋಗ್ಬೇಕಾದ್ರೂ ವೆಹಿಕಲ್ಸ್ ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ವಾಷಿಂಗ್ ಮೆಷಿನ್ಸು, ವಿ ಆರ್ ಎಂಪ್ಲಾಯಿಂಗ್ ಮೇಡ್ಸ್ ಫಾರ್ ಹೌಸ್ ಹೋಲ್ಡ್ ವರ್ಕ್ಸ್. ಸೊ ಸೆಡೆಂಟರಿ ಲೈಫ್ ಸ್ಟೈಲ್ ಆ್ಯಂಡ್ ಓವರ್ ಈಟಿಂಗ್ ಆ್ಯಂಡ್ ಓವರ್ ದಟ್ ಸ್ಟ್ರೆಸ್ ಆ್ಯಂಡ್ ಲ್ಯಾಕ್ ಆಫ್ ಎಕ್ಸಸೈಸ್. ಆ್ಯಂಡ್ ಇನ್ನೂ ಒಂದು ಏನಾಗ್ತಾ ಇದೆ ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ ಆ್ಯಕ್ಚುಲಿ. ನಾನು ತುಂಬ ಪೇಷಂಟ್ಸಿಗೆ ನಾನು ಕ್ವಶನ್ ಕೇಳ್ತೀನಿ, ಯು ಟೆಲ್ ಮಿ ಒನ್ ಬೆನಿಫಿಟ್ ಆಫ್ ಟೇಕಿಂಗ್ ಆಲ್ಕೋಹಾಲ್ ಅಂದರೆ ಯಾರೂ ಆನ್ಸರ್ ಹೇಳಲ್ಲ. ಸೊ ಬಟ್ ದೇ ಟೇಕ್, ತುಂಬ ಕಷ್ಟದಲ್ಲಿ ಇದೆ. ಆಮೇಲೆ ಸ್ಮೋಕಿಂಗ್ ಅನ್ನೋಕ್ಕೆ ತುಂಬ ಇದೆ ಆ್ಯಕ್ಚುಲಿ. ನಾನು ನನ್ನ ಪೇಷಂಟ್ಸಿಗೆ ಹೇಳ್ತೀನಿ ಆ್ಯಕ್ಚುಲಿ, ಆ್ಯಕ್ಟಿವ್ ಸ್ಮೋಕಿಂಗ್ ಬಿಟ್ಟಿದ್ದೀವಿ ಇವಾಗ. ಪ್ಯಾಸಿವ್ ಸ್ಮೋಕಿಂಗ್ ವರ್ ಸ್ಟಡಿಂಗ್. ಈಗ ಹಸ್ಬೆಂಡ್ ಸ್ಮೋಕ್ ಮಾಡಿದರೆ ವಿ ಆರ್ ಸ್ಟಡಿಂಗ್ ಆನ್ ವೈಫ್, ವಾಟ್ ಇಸ್ ದ ಇಫೆಕ್ಟ್ ಆಫ್ ದ ಸ್ಮೋಕಿಂಗ್ ದೇರ್, ಟೊಬ್ಯಾಕೊ ಇಫೆಕ್ಟ್ ಆನ್ ದ ವೈಫ್ ಆ್ಯಕ್ಚುಲಿ. ಸೊ ಈ ಥರ ಎಲ್ಲ ಆಗೋದ್ರಿಂದ ಎಸ್ಪೆಷಲಿ ಡಯಾಬಿಟಿಸು ತುಂಬ ಜಾಸ್ತಿ ಆಗ್ತಾ ಇದೆ, ಹೈಪರ್ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ. ಬಿಕಾಸ್ ಸಾಲ್ಟ್ ಇಂಟೇಕ್ ತುಂಬ, ಎಕ್ಸಸೈಸ್ ಇಲ್ಲ, ಸ್ಟ್ರೆಸ್ಸು, ವರ್ಕ್ ಸ್ಟ್ರೆಸ್ ಆಗಲಿ, ಆಮೇಲೆ ಸೆಡೆಂಟರಿ ಲೈಫ್ ಸ್ಟೈಲು, ಓವರ್ ಇಂಡಲ್ಜಿಂಗ್ ಇನ್ ದ ಸಿಟ್ಟಿಂಗ್ ಆ್ಯಕ್ಟಿವಿಟಿ, ಇದೆಲ್ಲ ಕಾರಣದಿಂದ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹೈ ಕೊಲೆಸ್ಟ್ರಾಲ್, ಇದು 3 ಮೇನ್ಲಿ ನಾವು ನೋಡ್ತಾ ಇರೋದು ಅಂತ. ಎಸ್ಪೆಷಲಿ ಅದರ್ ಹಾರ್ಮೋನಲ್ ಇಶ್ಯೂಸ್ ಲೈಕ್ ಹೈಪೋಥೈರಾಯ್ಡಿಸಮ್ ಆ್ಯಂಡ್ ಆಲ್ ವಿಲ್ ಬಿ ಸೀಯಿಂಗ್ ದಟ್, ಆ್ಯಂಡ್ ದೀಸ್ ಆಲ್ ವಿಲ್ ಲೀಡ್ ಟು ಅದರ್ ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ಆ್ಯಕ್ಚುಲಿ. ಎಸ್ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಬೀದರಿಂದ ರೇಣುಕಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ರೇಣುಕಾ ಅವರೇ. ಮಾತಾಡಿ, ಡಾಕ್ಟರ್ ಇದ್ದಾರೆ, ಏನಾರೋಗ್ಯ ಸಮಸ್ಯೆ ಇದೆ ತಿಳಿಸಿ. ಸರ್, BP ಪ್ರಾಬ್ಲಮ್ ಇತ್ತೀಚೆಗೆ ಚಾಲು ಆಗಿದೆ ಸರ್. ಹಲೋ, ಹೇಳಿ. ನಮ್ಗೆ 3 ತಿಂಗಳಿಂದ BP ಬಂದಿದೆ ಅಂತ ಹೇಳಿದ್ದಾರೆ ಡಾಕ್ಟರ್. ಓಕೆ. ಸೊ ಇವಾಗ ಏನಂದ್ರೆ ಮೇಡಮ್, ಆ್ಯಕ್ಚುಲಿ BP ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂದರೆ ಯಾವಾಗಲೂ ಒಬ್ಬರು ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವು BP ಎಷ್ಟಿದೆ ನೋಡ್ತೀವಿ ಆ್ಯಕ್ಚುಲಿ.
ನಮ್ಮದೊಂದು ವರ್ಲ್ಡ್ ಹೈಪರ್ ಟೆನ್ಷನ್ ಆರ್ಗನೈಸೇಷನ್ ಅಂತ ಇದೆ. ಓಕೆ, ಹೈಪರ್ ಟೆನ್ಷನ್ ಅದು ಇದಾಗುತ್ತೆ. ಅದು ಯಾವ ಇದು ರೀತಿ ಇದೆ, ನೀವು ಇವಾಗ ನಮ್ಮ ಹತ್ರ ಬಂದಾಗ 200/100 ಇದೆ, ನಾವು ಟ್ರೀಟ್ ಮಾಡಲೇಬೇಕು. ಇನಿಷಿಯಲ್ ಸ್ಟೇಜ್ ಇರುತ್ತೆ 140/90 ಆ ರೇಂಜಲ್ಲಿ ಇದ್ದಾಗ ನಾವು ಅವ್ರಿಗೆ ಲೈಫ್ ಸ್ಟೈಲ್ ಚೇಂಜು, ಸ್ವಲ್ಪ ಸಾಲ್ಟ್ ಕಡಿಮೆ ಮಾಡಿ, ಎಕ್ಸಸೈಸ್ ಮಾಡಿ, ಸ್ವಲ್ಪ ಯೋಗ ಮಾಡಿ, ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಆಮೇಲೆ BP ಮಾನಿಟರ್ ಮಾಡ್ತಾ ಇರಬೇಕು. ಸೊ ಏನಾದರೂ ನಿಮ್ಮದು 140/90 ಅಥವಾ 150/100 ಆ ಥರ ಇದ್ದಾಗ ಒಂದು ಚಿಕ್ಕ ಮೆಡಿಸಿನ್ ಹಾಕಿ ಸ್ಟಾರ್ಟ್ ಮಾಡಿಬಿಟ್ಟು ದೆನ್ ಇದು ಲೈಫ್ ಸ್ಟೈಲ್ ಡೈಟ್ರಿ ಹ್ಯಾಬಿಟ್ಸು ಸ್ಟಾರ್ಟ್ ಮಾಡಿ ಗ್ರ್ಯಾಜುವಲ್ಲಿ ಮಾನಿಟರ್ ಮಾಡಿ ಆಮೇಲೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಟ್ಯಾಬ್ಲೆಟ್ ಆ್ಯಕ್ಚುಲಿ. ಬಟ್ ಹೈ BP ಇದ್ದಾಗ ಯು ಹ್ಯಾವ್ ಟು ಟೇಕ್ ದ ಟ್ಯಾಬ್ಲೆಟ್ ಟಿಲ್ ಇಟ್ ಸೆಟಲ್ಸ್ ಡೌನ್ ಟು ನಾರ್ಮಲ್ ಲೆವೆಲ್ ಆ್ಯಕ್ಚುಲಿ. ಎಸ್, ಥ್ಯಾಂಕ್ ಯು ರೇಣುಕಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಏನು ಈ NCD ಸಮಸ್ಯೆಯಿಂದ ಬಳಲ್ತಿರೋರಿಗೆ ಫ್ಯಾಮಿಲಿ ಡಾಕ್ಟರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಅವರಿಂದ ಯಾವೆಲ್ಲ ರೀತಿ ಹೆಲ್ಪ್ ತಗೋಬಹುದು ಡಾಕ್ಟರ್ ತಿಳಿಸ್ಕೊಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತೀವಿ, ಪಯೋಟಲ್ ರೋಲ್ ಅಥವಾ ಕ್ರೂಷಿಯಲ್ ರೋಲ್ ಅಂತ ಹೇಳ್ತೀವಿ. ಯಾಕಂದರೆ ಪ್ರೈಮರಿ ಹೆಲ್ತ್ ಫಿಸಿಷಿಯನ್ ಈಸ್ ದ ಫಸ್ಟ್ ಪರ್ಸನ್ ಆಫ್ ಕಾಂಟ್ಯಾಕ್ಟ್ ಆ್ಯಕ್ಚುಲಿ. ಅವ್ರ ಹತ್ರ ಪೇಷಂಟ್ಸ್ ಬಂದಾಗ ಸೊ ದ ಫಸ್ಟ್ ಫಿಸಿಷಿಯನ್ ವಿಲ್ ಅಸೆಸ್ ದೇರ್ ಹೆಲ್ತ್ ಕಂಡೀಷನ್. ಫಸ್ಟ್ ಅವ್ರು ವೈಟಲ್ಸ್ ಎಲ್ಲ ನೋಡ್ತಾರೆ, BP ಆಗಲಿ, ಶುಗರ್ಸ್ ಆಗಲಿ, ಕೊಲೆಸ್ಟ್ರಾಲ್ ಎಲ್ಲ ನೋಡ್ತಾರೆ. ಆ್ಯಂಡ್ ಯೂಶ್ವಲಿ ದೇ ವಿಲ್ ಬಿ ಟ್ರೀಟಿಂಗ್ ಕಾಮನ್ ಇಶ್ಯೂಸ್ ಆಲ್ಸೋ, ಕಾಮನ್ ಕೋಲ್ಡ್, ರೆಸ್ಪಿರೇಟರಿ ಇಶ್ಯೂಸು, ಆಮೇಲೆ ಏನಾದರೂ ಚಿಕ್ಕ ಪುಟ್ಟ ವಿಷಯ ಎಲ್ಲ ಇದು ಮಾಡ್ತಾ ಇರ್ತಾರೆ. ಸೆಕೆಂಡ್, ದೇ ವಿಲ್ ಟ್ರೈ ಟು ಡಯಾಗ್ನೋಸ್ ಆ್ಯಕ್ಚುಲಿ ಅಟ್ ವಾಟ್ ಪಾಯಿಂಟ್ ಆಫ್ ದ NCD ಇಸ್ ದೇರ್, ವೆದರ್ ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ, ಪ್ರೀ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಸ್ವಲ್ಪ ಬಾರ್ಡರ್ ಲೈನ್ ಇದೆ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಅವರು ದೇ ಗೈಡ್ ದ ಪೇಷಂಟ್ಸ್. ಸೊ ನೀವು ಅವರು ಅದ್ರ ಪ್ರಕಾರ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತಾರೆ, ಎಕ್ಸಸೈಸ್ ಹೇಳ್ತಾರೆ, ಹೆಲ್ತ್ ಎಜುಕೇಷನ್ ಕೊಡ್ತಾರೆ ಅವರು. ಅಕಸ್ಮಾತ್ ಅವರು ಸ್ಕ್ರೀನ್ ಮಾಡಿ ಏನಾದರೂ ನಿಮ್ಮ ಹೈ ರಿಸ್ಕ್ ಇದ್ದೀರಾ, ನಿಮ್ಮ ಫ್ಯಾಮಿಲಿಲಿ ಈ ಥರ ಇದೆ, ಯು ಸ್ಕ್ರೀನ್ ಫಾರ್ ಹಾರ್ಟ್ ಡಿಸೀಸ್, ಓ ಸ್ಕ್ರೀನ್ ಫಾರ್ ಕ್ಯಾನ್ಸರ್, ಓ ಸ್ಕ್ರೀನ್ ಫಾರ್ ಎನಿ ಮಲ್ಟಿವಿಟಾಮಿನ್, ಓ ಸ್ಕ್ರೀನ್ ಫಾರ್ ಎನಿ ಡೆಫಿಷಿಯನ್ಸೀಸ್ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಆಮೇಲೆ ಏನಾದರೂ ಕ್ರೋನಿಕ್ ಡಿಸೀಸ್ ಆಲ್ರೆಡಿ ಪೇಷಂಟಲ್ಲಿದ್ದರೆ, ಫಾರ್ ಎಕ್ಸಾಂಪಲ್ ಪೇಷಂಟ್ ಆಲ್ರೆಡಿ ಡಯಾಬಿಟಿಸ್ ಇದ್ದರೆ, ಆಲ್ರೆಡಿ NCD ಡಿಸೀಸಿಂದ ಬಳಲ್ತಾ ಇದ್ದರೆ ಅವ್ರಿಗೆ ಕಂಟ್ರೋಲಿಗೂ ಹೆಲ್ಪ್ ಮಾಡ್ತಾರೆ ಅವ್ರು ಆ್ಯಕ್ಚುಲಿ. ಆ್ಯಂಡ್ ರೆಫರಲ್ ಸಿಸ್ಟಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಮ್. ವೆನೆವರ್ ದೇ ಆರ್ ನಾಟ್ ಏಬಲ್ ಟು ಮ್ಯಾನೇಜ್ at their level, they have to refer to the right person. For example, ಇವಾಗ ನಾ ಹೇಳಿದೆ, ಇವಾಗ NCD ಔಟ್ ಆಫ್ ದ್ಯಾಟ್ ಶುಗರ್ ಆಯಿತು, BP ಆಯಿತು, ಇನ್ನು 5 ಆರ್ಗನ್ಸ್ ತುಂಬ ಇದು ಮಾಡ್ತಾ ಇದೆ. ಸೊ ವೆನ್ ಇಟ್ ಹಸ್ ಆಲ್ರೆಡಿ ಅಫೆಕ್ಟೆಡ್ ದ ಎಂಡ್ ಆರ್ಗನ್ಸ್ ಅಂದರೆ ನಮ್ಮಲ್ಲಿ ಐಸ್, ಹಾರ್ಟ್, ಕಿಡ್ನಿ, ನರ್ವ್ಸ್ ಇದೆಲ್ಲ ಅಫೆಕ್ಟ್ ಆದಾಗ ಸೊ ಪ್ರೈಮರಿ ಫಿಸಿಷಿಯನ್ ಏನು ಮಾಡ್ತಾರೆ, ಡಿಟೆಕ್ಟ್ ಮಾಡ್ತಾರೆ ಆ್ಯಕ್ಚುಲಿ. ಕಿಡ್ನಿ ಅಫೆಕ್ಟ್ ಆಗಿದ್ದು ಕಿಡ್ನಿ ಸ್ಪೆಷಲಿಸ್ಟಿಗೆ ಕಳಿಸ್ತಾರೆ ಅವರು, ಐದಾದಾಗ ಐದು ಕಳಿಸ್ತಾರೆ. ಹಾರ್ಟ್ ಎನಿಥಿಂಗ್ ಈಸ್ ದೇರ್, ದೇ ವಿಲ್ ಸೆಂಡ್ ಟು ದ ಕಾರ್ಡಿಯೋಲಜಿಸ್ಟ್. ಸೊ ಈ ಥರ ದ ಪ್ರೈಮರಿ ಹೆಲ್ತ್ ಫಿಸಿಷಿಯನ್ ಹ್ಯಾಸ್ ಎ ಕ್ರೂಷಿಯಲ್ ರೋಲ್. ಆಮೇಲೆ ಏನು ಮಾಡ್ತಾರೆ ಅವರು, ದೇ ವಿಲ್ ಅಗೇನ್ ಇನ್ವಾಲ್ವ್ ಇನ್ ದ ಕಮ್ಯುನಿಟಿ ಹೆಲ್ತ್, ಇದು ಹೆಲ್ತ್ ಕ್ಯಾಂಪ್ಸ್ ಆಗಲಿ, ಇನ್ ದ್ಯಾಟ್ ದೇ ಇನ್ವಾಲ್ವ್, ಹೆಲ್ತ್ ಟಾಕ್ಸ್ ಆಗಲಿ ದೇ ಇನ್ವಾಲ್ವ್, ವ್ಯಾಕ್ಸಿನೇಷನಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಪ್ರೈಮರಿ ಹೆಲ್ತ್ ಫಿಸಿಷಿಯನ್ಸ್ ತುಂಬ ರೋಲ್ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಆ್ಯಕ್ಚುಲಿ ಫಾರ್ ಡಿಟೆಕ್ಟಿಂಗ್ ದ NCDs. ಓಕೆ, ಸೊ ಎಸ್ ಡಾಕ್ಟರ್, ಇನ್ನು ನೀವು ಮಾತನಾಡ್ತಾ ಲೈಫ್ ಸ್ಟೈಲ್ ಬಗ್ಗೆ ಮಾತನಾಡ್ತಾ ಇದ್ರಿ. ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ವೇಳೆ NCD ಸಮಸ್ಯೆಯಿಂದ ಬಳಲ್ತಾ ಇರೋರು, ಈಗಾಗಲೇ ಹೆರಿಡಿಟಿಯಾಗಿ NCD ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂತಹ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಫುಡ್ ಸ್ಟೈಲ್ ಯಾವ ರೀತಿಯಾಗಿರ್ಬೇಕಾಗುತ್ತೆ ಡಾಕ್ಟರ್? ಓಕೆ, ಸೊ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಕ್ಚುಲಿ. ಸೊ ವೆನೆವರ್ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಯಾರಾದರೂ, ನಮ್ಮ ಬ್ರದರ್ಸ್ ಆಗಲಿ, ಸಿಸ್ಟರ್ಸ್ ಆಗಲಿ, ಫಾದರ್ ಮದರ್ ಆಗಲಿ ಯಾರಾದರೂ NCDಸಿಂದ ಬಳಲ್ತಾ ಇದ್ದರೆ, ಸೊ ನಾವು ಆ ರೀತಿಯಾದ ಒಂದು ಲೈಫ್ ಸ್ಟೈಲ್ ಆಗಲಿ, ಎಸ್ಪೆಷಲಿ ನಮ್ಮದು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಇನಿಷಿಯಲ್ ಸ್ಟೇಜಲ್ಲಿ, ಅಂದರೆ ಟು ಅವಾಯ್ಡ್ ಗೆಟಿಂಗ್ ಇನ್ ಟು ದ್ಯಾಟ್ ಡಿಸಾರ್ಡರ್. ಸೊ ಒಂದು ಡೈಟ್ರಿ ಇಂಪಾರ್ಟೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ಡಯಾಬಿಟಿಕ್ ಪೀಪಲ್. ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಂತ ಹೇಳ್ತೀವಿ, ಮೋರ್ ಆಫ್ ಫೈಬರ್ ಯೂಸ್ ಮಾಡಂತ ಹೇಳ್ತೀವಿ ಆ್ಯಕ್ಚುಲಿ. ಆಮೇಲೆ ಹೈಪರ್ ಟೆನ್ಷನ್ ಇದ್ದವ್ರಿಗೆ ಸಾಲ್ಟ್ ಇಂಟೇಕ್ ಕಡಿಮೆ ಮಾಡಂತೇಳಿ, ಸಾಲ್ಟ್, ಪಾಪಡ್, ಆಮೇಲೆ ಪಿಕಲ್ಸ್ ಎಲ್ಲ ಕಡಿಮೆ ಮಾಡಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಇದ್ದವ್ರಿಗೆ ಸ್ವಲ್ಪ ಹೈ ಕ್ಯಾಲೋರಿ ಡೈಟ್ ಎಲ್ಲ ಕಡಿಮೆ ಮಾಡಂತ ಹೇಳ್ತೀವಿ. ಸೊ ಡೈಟ್ ಆಯಿತು. ಆಮೇಲೆ ಮಾಡ್ರೇಟ್ ಎಕ್ಸಸೈಸ್ ದೇ ಹ್ಯಾವ್ ಟು ಡೂ ಅಕಾರ್ಡಿಂಗ್ ಟು ದೇರ್ ಕೆಪಾಸಿಟಿ. ಅದರಲ್ಲಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತಿದೆ. ಎಸ್ಪೆಷಲಿ ನಾವು ಏನು ಮಾಡ್ತೀವಿ ಇವಾಗ ಯಂಗ್ಸ್ಟರ್ಸಿಗೆ ಪ್ರೋ ಆ್ಯಕ್ಟಿವ್ ಆಗಲಿ ನಾವು ಹೇಳ್ತೀವಿ ಆ್ಯಕ್ಚುಲಿ. ಫಸ್ಟ್ ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ ಆ್ಯಕ್ಚುಲಿ. ಯಾರಾದರೂ ಏನಾಗುತ್ತೆ, ವಿ ಡೋಂಟ್ ನೋ ದ ಕಾರ್ಡಿಯಾಕ್ ಕೆಪಾಸಿಟಿ ಆಫ್ ಯಂಗ್ಸ್ಟರ್ಸ್ ಇವಾಗ ಬಿಕಾಸ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್. ಸೊ ದೇ ಕೊಲ್ಯಾಪ್ಸ್ ಇನ್ ದ ಜಿಮ್ ಓನ್ಲಿ. So first, before that, they have to screen themselves for any health issues first. Then they have to go for ಒಂದು ಸ್ವಲ್ಪ ಕಾರ್ಡಿಯಾಕ್ ಆ್ಯಕ್ಟಿವಿಟಿಗೆ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಎಲ್ಡರ್ಸ್ ಅವರು ದೇ ಹ್ಯಾವ್ ನೀ ಇಶ್ಯೂಸ್, ಬ್ಯಾಕ್ ಪೇನ್, ಅಕಾರ್ಡಿಂಗ್ ಟು ದರ್ ಏಜ್, ಅಕಾರ್ಡಿಂಗ್ ಟು ದ ಕೆಪಾಸಿಟಿ ದೇ ಕ್ಯಾನ್ ಡೂ ವಾಕಿಂಗ್. ಈಗ ಅವರಲ್ಲಿ ನಾನು ಹೇಳ್ತಾ ಇರೋದು, ನಮ್ಮ ಪೇಷಂಟ್ನ ಹೇಳಿದೆ ಸ್ಪ್ಲಿಟ್ ವಾಕಿಂಗ್ ಮಾಡಿ ಅಂತ ಹೇಳ್ತೀನಿ. ಸ್ಪ್ಲಿಟ್ ವಾಕಿಂಗ್ ನೀವು, ನಾನು ಈಗ 45 ಮಿನಿಟ್ಸ್ ವಾಕ್ ಮಾಡಿ ಅಂದರೆ ಆಗಲ್ಲ ಅವ್ರ ಕಡೆ. ಸೊ ಒಂದು 25 ಮಿನಿಟ್ಸ್ ಮಾರ್ನಿಂಗ್, 25 ಮಿನಿಟ್ಸ್ ಆಫ್ಟರ್ನೂನ್, ಅಥವಾ 20 ಮಿನಿಟ್ಸ್ ಈವ್ನಿಂಗ್ ಮಾಡಿ. ಸೊ ದಟ್ ಅಟ್ಲೀಸ್ಟ್ 1 hour ದೇ ವಿಲ್ ಆಲ್ಸೋ ಫೀಲ್ ಬೆಟರ್, ಮೆಂಟಲಿ, ಫಿಸಿಕಲಿ, ಎಮೋಷನಲಿ they will feel better actually. And if they come out also, they will meet other senior citizens, they will speak up and they will open up. ಆ ಥರ ಆದಾಗ they will feel better actually, because ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಲ್ಸೋ ಹೇಳೋದು ಏನಂದರೆ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಹೆಲ್ತ್ ಅಂತ ಹೇಳ್ತಾರೆ ಆ್ಯಕ್ಚುಲಿ.
ಸೊ ದೀಸ್ ಆಲ್ ತ್ರೀ ಯು ಹ್ಯಾವ್ ಟು ಟೇಕ್ ಕೇರ್ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ಯೋಗ ಮೆಡಿಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಅದನ್ನು ನಾವು ಎಸ್ಪೆಷಲಿ ಆ್ಯಡ್ ಮಾಡಬೇಕು ಆ್ಯಕ್ಚುಲಿ. ಮೆಡಿಟೇಷನ್ ಎಲ್ಲ ಚೆನ್ನಾಗಿದ್ದಾಗ ದೇ ಕ್ಯಾನ್ ಹ್ಯಾಂಡಲ್ ದ ಸ್ಟ್ರೆಸ್, ಐದರ್ ವರ್ಕ್ ಸ್ಟ್ರೆಸ್, ಫ್ಯಾಮಿಲಿ ಸ್ಟ್ರೆಸ್ ಆರ್ social stress. It is most important actually. Can pranayama, and it is for lungs only actually. Okay. So many, because all body parts have each exercise. If you want to maintain, it is like a body is a machine. If you give importance to that, your body will be fine. Okay. ಸೊ ಫಾರ್ ಎಕ್ಸಾಂಪಲ್ ನಾನು ಪೇಷಂಟ್ಸ್ ಹೇಳ್ತಾ ಇರ್ತೇನೆ, ನಾನು ಆ್ಯಕ್ಚುಲಿ ನೀವು ಇವಾಗ ವಾಷಿಂಗ್ ಮಷಿನ್ ಖರೀದಿ ಮಾಡ್ತೀರಿ ಅಥವಾ ಒಂದು TV ಖರೀದಿ ಮಾಡ್ತೀರಿ, ಯು ವಿಲ್ ಗೆಟ್ ಎ ಮ್ಯಾನ್ಯುವಲ್ ಎಸ್. ಹೌ ಟು ಯೂಸ್ ಇಟ್ ಅಂತೇಳಿ. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ NCD ಪ್ರಾಬ್ಲಮ್ ಬಗ್ಗೆ. ಚಿಕ್ಕದೊಂದು ಬ್ರೇಕ್ ತಗೋಬಿಡೋಣ ಡಾಕ್ಟರ್. ವೀಕ್ಷಕರ, ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ಬಳಿಕ. ವಿರಾಮದ ಬಳಿಕ ಮತ್ತೊಮ್ಮೆ ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟರ್, ಈಗಾಗಲೇ NCD ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ, ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಶೇರ್ ಮಾಡಿದ್ರಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್, ಈ ಡಯಾಬಿಟಿಸ್ ಅನ್ನುವಂತಹ ಪ್ರಾಬ್ಲಮ್ ಅತಿ ಹೆಚ್ಚಾಗ್ತಾ ಇದೆ. ಮುಂಚೆಲ್ಲ ವಯಸ್ಕರಲ್ಲಿ ಅಷ್ಟೇ ಈ ಡಯಾಬಿಟಿಸ್ ಸಮಸ್ಯೆನ ನೋಡ್ತಾ ಇದ್ವಿ, ಬಟ್ ಇವಾಗ ಆ ರೀತಿಯಲ್ಲ, ಯೂತ್ಸ್ ಅಲ್ಲಿ ಕೂಡ ಕಾಣಿಸ್ಕೊಳ್ತಿದೆ, ಮಕ್ಕಳಲ್ಲಿ ಕೂಡ ಈ ಡಯಾಬಿಟಿಸ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಯಾಕೆ ಡಾಕ್ಟರ್, ಏನ್ ಕಾರಣ ಅಂತ? ಇದು ಇತ್ತೀಚೆಗೆ ನಾನು ಮುಂಚೆನೇ ಹೇಳಿದ್ದೇನೆ ಇವಾಗ. ಸೊ ನಮ್ದು ಒಂದು ಓವರ್ ಎಸ್ಪೆಷಲಿ ಬ್ಯಾಲೆನ್ಸ್ಡ್ ಡೈಟ್ ಇಲ್ಲ ಆ್ಯಕ್ಚುಲಿ. ಸೊ ಮಚ್ ಆಫ್ ಜಂಕ್ ಐಟಮ್ಸ್ ಲೈಕ್ ಪಿಜ್ಜಾ, ಬರ್ಗರ್, ಮೋರ್ ಕಾರ್ಬೋಹೈಡ್ರೇಟ್ಸ್, ಮೋರ್ ಸಾಫ್ಟ್ ಡ್ರಿಂಕ್ಸ್. ಸೊ ಇದೆಲ್ಲ ಆಗಿಬಿಟ್ಟು ಆ್ಯಕ್ಚುಲಿ ಒಬೆಸಿಟಿ, ಇಟ್ ಈಸ್ ಕಾಸಿಂಗ್ ಒಬೆಸಿಟಿ, ಲ್ಯಾಕ್ ಆಫ್ ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಬ್ಯಾಲೆನ್ಸ್ ಲೈಫ್ ಸ್ಟೈಲ್ ಇಲ್ಲ. ಆ್ಯಂಡ್ ಎಕ್ಸಸೈಸ್ ಎಸ್ಪೆಷಲಿ ಫಾರ್ ಚಿಲ್ಡ್ರನ್ ಆಲ್ಸೋ ನವ ಡೇಸ್ ದೇ ಡೋಂಟ್ ಹ್ಯಾವ್ ಟೈಮ್ ಫಾರ್ ಎಕ್ಸಸೈಸ್ ಆರ್ ಪ್ಲೇಯಿಂಗ್ ಆಲ್ಸೋ. ಅವ್ರಿಗೇನು ಇವಾಗ ಚಿಕ್ಕ ಮಕ್ಕಳಿಗೂ ಇದು ಸಿಗ್ತಾ ಇಲ್ಲ. ಆಮೇಲೆ ಚಿಕ್ಕ ಮಕ್ಕಳದ್ದು ಇದಾಯಿತು. ಆಮೇಲೆ ಇಫ್ ಯು ಕಮ್ ಟು ದ ಮಿಡಲ್ ಏಜ್ಡ್ ಪೀಪಲ್, ಅವ್ರದ್ದು ಬೇರೆ ಪ್ರಾಬ್ಲಮ್ಸ್ ಇದೆ ಆ್ಯಕ್ಚುಲಿ. ಸೊ ದೇ ಆರ್ ಕ್ವೈಟ್ ಸೆಡೆಂಟ್ರಿ, ಲೈಫ್ ಸ್ಟೈಲು ಇದಿಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಬೇರೆ. ಆಮೇಲೆ ಓವರ್ ಈಟಿಂಗಲ್ಲಿ ಎಸ್ಪೆಷಲಿ ವಿ ಆರ್ ಮೋರ್ ಆಫ್ ಕಾರ್ಬೋಹೈಡ್ರೇಟ್, ವಿ ಲೈಕ್ ಮೋರ್ ಈಟಿಂಗ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ ಅಂದರೆ ಏನು? ರೈಸ್, ಶುಗರ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಪೊಟ್ಯಾಟೊ ಇರ್ಬೋದು. ಸೊ ಇದೆಲ್ಲ, ಆಮೇಲೆ ಇಡ್ಲಿ, ಪೊಟ್ಯಾಟೊ, ಇದೆಲ್ಲ ಕಾರ್ಬೋಹೈಡ್ರೇಟಲ್ಲಿ ಬರುತ್ತೆ ಆ್ಯಕ್ಚುಲಿ. ಸೊ ನಮ್ಮ ಪ್ಲೇಟ್ ನೋಡಿದಾಗ ನಾವು ಬ್ಯಾಲೆನ್ಸ್ಡ್ ಇರಲ್ಲ ಅದರಲ್ಲಿ. ನಾನು ನನ್ನ ಪೇಷಂಟ್ಸಿನ ಹೇಳೋದು 4 ಪಾರ್ಟ್ಸ್ ಮಾಡಿ, ಅದನ್ನು 4 ಭಾಗ ಮಾಡಿ ಐಡೆಂಟಿಫೈ ಮಾಡಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಯಾವುದು ಅಂತ ಕಡಿಮೆ ಮಾಡಿ ಅದನ್ನು ಆ್ಯಕ್ಚುಲಿ ಮಾಡಿಬಿಟ್ಟು ಒಂದು ಪಾರ್ಟ್ ಸಲಾಡ್ ಮಾಡಿ, ಒಂದು ಪ್ಲೇಟು ವೆಜಿಟೇಬಲ್ಸ್ ಮಾಡಿ, ಒಂದು ಪಾರ್ಟಲ್ಲಿ ಪ್ರೋಟೀನ್ ಸಾಂಬಾರ, ಒಂದು ಪಾರ್ಟಲ್ಲೇ ನೀವು ಕಾರ್ಬೋಹೈಡ್ರೇಟ್ ಮಾಡ್ಕೊಳ್ಳಿ ಅಂತ ನಾನು ತುಂಬ ಪೇಷಂಟ್ಸಿಗೆ ಅಡ್ವೈಸ್ ಮಾಡ್ತಾ ಇರ್ತೀನಿ ಆ್ಯಕ್ಚುಲಿ. ಆಮೇಲೆ ನಮ್ಮದು ಇವಾಗ ಆಹಾರನೇ ನಾವು ಯಾವುದು ಆಹಾರ ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಅಂದರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರಲ್ಲ, ಅದು ತುಂಬ ಸತ್ಯ ಅದು ಆ್ಯಕ್ಚುಲಿ. ಸೊ ನಮ್ಮದು ಊಟದ್ದು ನಾವು ಬ್ಯಾಲೆನ್ಸ್ ಡೈಟ್ ತಿಂದಾಗ ರೋಗ ತುಂಬ ದೂರ ಇರ್ಬೋದು. ಸೆಕೆಂಡ್ರಿ ಅಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ ನಮ್ಮದು ಈ ಥರ ಪ್ಲ್ಯಾನ್ಸ್ ಆಗಿದೆ ಅಲ್ವಾ, ಈಗ ರೂಟೀನಲ್ಲಿ ನಮ್ಮದು ಟೈಮ್ ಟೇಬಲಲ್ಲಿ ಎಕ್ಸಸೈಜಿಗೆ ಟೈಮೇ ಇಲ್ಲ. ಸೊ ಅದರಲ್ಲಿ ನಾವು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಬಿಟ್ಟು ಎಕ್ಸಸೈಜಿಗೆ ಒಂದು ವಿ ಹ್ಯಾವ್ ಟು ಪುಟ್ ಸಮ್ ಟೈಮ್ ಫಾರ್ ದ್ಯಾಟ್. ಸೊ ಅದನ್ನು ಮಾಡಿದಾಗ ಸ್ವಲ್ಪ ಆದರೂ ಅದರಲ್ಲೇ ಮತ್ತೆ ಪಾರ್ಟ್ಸ್ ಮಾಡ್ಕೊಳ್ಳಿ. ಒಂದು ಫಿಸಿಕಲ್ಗೆ ಆಗಲಿ, ಮೆಂಟಲ್, ಸ್ಪಿರಿಚುವಲನ್ನು ಮಾಡಬೇಕಾಗುತ್ತೆ ಆ್ಯಕ್ಚುಲಿ. ಆಮೇಲೆ ನಮ್ಮದು ಲಂಗ್ಸ್ಗಾಗಲಿ, ಪ್ರಾಣಾಯಾಮ ಆಗಲಿ. ಸೊ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ, 1 hour ಆಗಲಿ, ಹಾಫ್ ಆನ್ ಅವರ್ ಆಗಲಿ, ಅದನ್ನೆಲ್ಲನೂ ಕವರ್ ಮಾಡ್ಕೊಳ್ಳಿ. ಯಾಕಂದರೆ WHO ಏನು ಹೇಳೋದು, ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಅಂತ ಹೇಳ್ತದ್ದು ಆ್ಯಕ್ಚುಲಿ. ಅದೆಲ್ಲ ಆದಾಗ ನಿಮ್ದು ಹೆಲ್ತು. ಸೊ ಬರೀ ಫಿಸಿಕಲ್ ಆದಾಗ ಯು ಡೋಂಟ್ ನೋ ಹೌ ಟು ಯೂಸ್ ದಟ್ ಫಿಸಿಕಲ್ ಎನರ್ಜಿ ಫಾರ್ ವಾಟ್ ಪರ್ಪಸ್ ಅಂತ. ಸೊ ಪರ್ಪಸ್ಲೆಸ್ ಆಗಿಬಿಡುತ್ತೆ ಅದು. ಸೊ ಅದಕ್ಕೆ ಬ್ಯಾಲೆನ್ಸ್ಡ್ ಆಗಿ ನಾವು ಇದು ಮಾಡ್ಲಿಕ್ಕಂದ್ರೆ ಎಲ್ಲನೂ ಮಾಡ್ಕೊಳ್ಬೇಕಾಗುತ್ತೆ ಆ್ಯಕ್ಚುಲಿ. ಸೊ ಮಾಡ್ರೇಟ್ ಎಕ್ಸಸೈಸ್ ಆಗಲಿ, ಆಮೇಲೆ ಸ್ವಲ್ಪ ಆದಷ್ಟು ಇದು ಮೆಡಿಟೇಷನ್ ಆಗಲಿ, ಇದಾಗಲಿ, ಅದು ಸ್ವಲ್ಪ ಅಳವಡಿಸ್ಕೊಳ್ಬೇಕು ಆ್ಯಕ್ಚುಲಿ. ಆಮೇಲೆ ಸ್ವಲ್ಪ ಆವಾಗ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು ಕಾರ್ ಇದೆ, ಇವಾಗ ಏನೋ ಒಂದು ಇದೆ, ನೀವು ಏನೋ ಒಂದು ಸರ್ವಿಸಿಂಗ್ ಅಂದ್ರೆ ಬಿಟ್ಟಿರೋದು, ಏನಾಗಿದೆ ನೋಡುವ ಅಂತೇಳಿ. ಸೊ ಆ ಥರ ಒಂದು ಬಾಡಿ ಹೆಲ್ತ್ ಚೆಕಪ್ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ನೀವು ಒಂದು ಚಿಕ್ಕ ಹೆಲ್ತ್ ಚೆಕಪ್ ಆಗಲಿ ಮಾಡಿಸ್ಬಿಡ್ಬೇಕು, ಏನಾಗ್ತಾ ಇದೆ. ಚಿಕ್ಕದೇನಾದರೂ ಬಡ್ಡಿಂಗ್ ಸ್ಟೇಜಲ್ಲಿ, ರೂಟ್ ಸ್ಟೇಜಲ್ಲಿ ಇದ್ದಾಗ ಸೊ ವಿ ಕ್ಯಾನ್ ಟೇಕ್ ಕೇರ್ ಆ್ಯಕ್ಚುಲಿ. ಅದು ಅಕಸ್ಮಾತ್ ಆದರೂ ಆಗಿದೆ, ಆಲ್ರೆಡಿ ಬೇರೆ ಪಾರ್ಟ್ಸ್ಗೆ ಎಫೆಕ್ಟ್ ಆಗ್ತಾ ಇದೆ, ಅದು ತುಂಬ ಅದು ಡ್ಯಾಮೇಜ್ ಕ್ರಿಯೇಟ್ ಆಗೋಕ್ಕಿಂತ ಮುಂಚೆ ನಾವು ಅದೇನಾದರೂ ಒಂದು ಆ್ಯಕ್ಷನ್ ತೊಗೊಳ್ಬೋದಾಗುತ್ತೆ ಆ್ಯಕ್ಚುಲಿ. ಎಷ್ಟೋ ಪೇಷಂಟ್ಸ್ ನಮ್ಮಲ್ಲಿ ಬಂದಾಗ ಕಿಡ್ನಿ ಕ್ಯಾನ್ಸರ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ ಹೆಲ್ತ್ ಚೆಕಪ್ಪಲ್ಲಿ. ನಾವು ಕಿಡ್ನಿ ಕ್ಯಾನ್ಸರ್ ಡಿಟೆಕ್ಟ್ ಮಾಡಿದ್ವಿ, ಟ್ರಿಪಲ್ ವೆಸಲ್ ಡಿಸೀಸ್ ಇದು ಮಾಡಿದ್ವಿ, ಹೈ ಥೈರಾಯ್ಡ್ ಇಶ್ಯೂಸ್, ವೆರಿ ಹೈ ಕೊಲೆಸ್ಟ್ರಾಲ್, BP. ನಾನು ಒಂದೊಂದು ಪೇಷಂಟ್ಸಿಗೆ ನೋಡಿಬಿಟ್ಟು ನನಗೆ ಬೆವರು ಬಂದುಬಿಡುತ್ತೆ, ಸೆಟ್ಟಿಂಗ್ ಆಗಿಬಿಡುತ್ತೆ. ಏನಪ್ಪ ಇವರು ಈ ಥರ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹೇಳ್ತಾರೆ, ಸ್ವಲ್ಪ ಹೆಡ್ಡೇಕ್ ಬರ್ತಾಯಿತ್ತು ಡಾಕ್ಟರ್ ನನಗೆ ಅಂತ ನೋಡ್ತಾ ಇದ್ದೀನಿ, ಇಷ್ಟು 200/100 BP, ಆ ಥರ ಎಲ್ಲ BP ಎಲ್ಲ ನೋಡ್ತಾ ಇರ್ತೀವಿ. ಸೊ ಇದು ತುಂಬ ನೆಗ್ಲೆಕ್ಟ್ ಆಗುತ್ತೆ ಒಂದು.
ಆಮೇಲೆ ಸ್ವಲ್ಪ ನಿಮ್ಮ ಇದರ ಪ್ರಕಾರ ಸ್ಪಿರಿಚುವಲ್ ಪ್ರಕಾರ ಸ್ವಲ್ಪ ಭಜನೆ ಕೀರ್ತನೆ ಸ್ವಲ್ಪ ಆದರೂ ಸ್ವಲ್ಪ ಎಲ್ಲಾದರೂ ಒಳ್ಳೆಯ ಪ್ಲೇಸಲ್ಲಿ ವಿಸಿಟ್ ಮಾಡಿ. ನಾನು ಹೇಳ್ತಾ ಇರೋದು ಗೆಟ್ ಟುಗೆದರ್ ಮಾಡ್ತೀವಿ. ಏನು ಗೆಟ್ ಟುಗೆದರ್ ಮಾಡ್ತೀವಿ? ವಾಟ್ ಸಾರ್ಟ್ ಆಫ್ ಗೆಟ್ ಟುಗೆದರ್? ಇವು ಆಲ್ ಆಫ್ ಅಸ್ನು ಏನಾದರೂ ಸ್ವಲ್ಪ ನಿಮ್ಮ ಸ್ಪಿರಿಚುವಲ್ ಪ್ಲೇಸಸ್ ಹೋಗಿ. ನೀವು ಹಿಂದೂಗಳ ಟೆಂಪಲ್ಗೆ ಹೋಗಿ, ನೀವು ಕ್ರಿಶ್ಚಿಯನ್ಸ್ ಚರ್ಚ್ಗೆ ಹೋಗಿ, ಆಮೇಲೆ ಮುಸ್ಲಿಮ್ಸ್ ಮಾಸ್ಕ್ ಹೋದ್ರೆ ನಿಮ್ದೆಲ್ಲ ಒಂದು ಸ್ವಲ್ಪ ಆದರೂ ನಿಮ್ಗೆ ಹೆಲ್ತ್ ಡೆಫಿನೆಟ್ಲಿ ಬೇರೆ. ಇದಾಗ ನಾನು ಐ ಆಮ್ ನಾಟ್ ಈಗ ಏನು ಮಾಡ್ತೇನೆ, ನಮ್ಮ ಟೈಮ್ ಸಿಕ್ಕರೆ ಐ ವಿಲ್ ಮೀಟ್ ಫ್ರೆಂಡ್ಸ್ ಆ್ಯಂಡ್ ಆಲ್ಕೋಹಾಲ್ ಆಗಲಿ ಸ್ಮೋಕಿಂಗ್ ಆಗಲಿ ಇದಾಗ್ಬಿಟ್ಟಿದೆ. ಬ್ಯಾಡ್ ಹ್ಯಾಬಿಟ್ಸ್ ಆರ್ ಕ್ರಿಯೇಟಿಂಗ್ ಎ ಲಾಟ್ ಆಫ್ ಇಶ್ಯೂ ಆ್ಯಂಡ್ ಕ್ರಿಯೇಟಿಂಗ್ ಎ ಹೆಲ್ತ್ ಹೆವಕ್ ಆ್ಯಕ್ಚುಲಿ. ಸೊ ನಾನು ದಯವಿಟ್ಟು ಇದರಲ್ಲಿ ಏನು ನಂದು ಬಯಸೋದು ಅಥವಾ ಏನು ಅಡ್ವೈಸ್ ಅಂದರೆ, ಸ್ವಲ್ಪ ನಮ್ಮ ಲೈಫ್ ಸ್ಟೈಲು ಬ್ಯಾಲೆನ್ಸ್ ಡೈಟು, ಮಾಡ್ರೇಟ್ ಎಕ್ಸಸೈಸು, ಲೈಫ್ ಸ್ಟೈಲ್ ಚೇಂಜ್ ಮಾಡಿ. ಆಮೇಲೆ ಸ್ವಲ್ಪ ಅವಾಗ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ತಾ ಇರಿ. ಏನಾದರೆ ಇವಾಗ ಏನಾಗುತ್ತೆ, ನಿಮಗಲ್ಲಿ ಕಾರ್ ಇದೆ, ಕಾರಲ್ಲಿ ನಿಮ್ಮದು ಸೈಲೆನ್ಸರ್ ಪ್ರಾಬ್ಲಮ್ ಆದರೆ ಏನೋ ಒಂದು ಸೌಂಡ್ ಕೊಡ್ತಾ ಇರ್ತದೆ ಅಲ್ಲಿ. ಸೊ ಇಫ್ ಯು ನೆಗ್ಲೆಕ್ಟ್ ಯು ವಿಲ್ ಲ್ಯಾಂಡ್ ಅಪ್ ವಿತ್ ಪ್ರಾಬ್ಲಮ್ ಆನ್ ದ ಹೈವೇ. ಅದೇ ಥರ ಬಾಡಿಯಲ್ಲಿ ಸಿಗ್ನಲ್ಸ್ ಬರ್ತಾ ಇರ್ತದೆ. ಸೊ ಯು ಹ್ಯಾವ್ ಟು ಐಡೆಂಟಿಫೈ ದಟ್, ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ದ ಸಿಗ್ನಲ್. ವೈ ಇಟ್ ಈಸ್ ಹ್ಯಾಪ್ನಿಂಗ್? ನನ್ನ ಬ್ಲರ್ ಆಗಿದೆ ಕಣ್ಣು, ಯಾಕಾಗಿದೆ? ತಲೆನೋವು ಬರ್ತಾ ಇದೆ, ಯಾಕೆ ಬರ್ತಾ ಇದೆ? ಚೆಸ್ಟ್ ಪೇನ್ ಬರ್ತಾ ಇದೆ, ಯಾಕೆ ಬರ್ತಾ ಇದೆ? ಸ್ವಲ್ಪ ಆದಷ್ಟು. ಆಮೇಲೆ ಓವರ್ ವೇಟ್ ಆಯಿತು, ಯಾಕಾಯಿತು? ಸ್ವಲ್ಪ ಆದರೂ ಸ್ವಲ್ಪ ಆವಾಗ ಸ್ವಲ್ಪ ನೀವು ಯು ಹ್ಯಾವ್ ಟು ಕ್ವಶನ್ ಯುವರ್ ಸೆಲ್ಫ್ ಆ್ಯಂಡ್ ಟೇಕ್ ಇಮಿಡಿಯೇಟ್ ಆ್ಯಕ್ಷನ್. ಆ ಥರ ಮಾಡ್ಕೊಂಡಾಗ ಯು ವಿಲ್ ಬಿ ಹೆಲ್ದಿ ಆ್ಯಕ್ಚುಲಿ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ NCD ಅಂದ್ರೆ ಏನು, ಯಾವ ರೀಸನ್ಗೆ ಬರುತ್ತೆ NCD ಪ್ರಾಬ್ಲಮ್ಸ್, ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು, ಟ್ರೀಟ್ಮೆಂಟ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಮಚ್. ವೀಕ್ಷಕರೇ, ನೀವು ಕೂಡ ಒಂದ್ ವೇಳೆ NCD ಸಮಸ್ಯೆಯಿಂದ ಅಥವಾ ಯಾವುದೇ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಡಾಕ್ಟರ್ ಅನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಡಾಕ್ಟರ್ ಅವರ ಅಡ್ರೆಸ್ ಪ್ಲೇಟ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ದಯಾನಂದ್ ಬಾಳಪ್ಪ ಎಲಿಕಾರ್, ಇಂಟರ್ನಲ್ ಮೆಡಿಸಿನ್ ಸ್ಪೆಷಲಿಸ್ಟ್, ಅಪೋಲೋ ಕ್ಲಿನಿಕ್, ಎಲೆಕ್ಟ್ರಾನಿಕ್ ಸಿಟಿ. ಡಾಕ್ಟರ್ ಅವರ ಅಡ್ರೆಸ್ ಪ್ಲೇಟ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಡಾಕ್ಟರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ಇನ್ನು ಡಾಕ್ಟರ್ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. 7303675676. ಇದು ಡಾಕ್ಟರ್ ಅವರ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ನಿಮಗೆ ಯಾವುದೇ ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಆ ನಂಬರ್ಗೆ ಕರೆ ಮಾಡಿ ಡೈರೆಕ್ಟ್ ಆಗಿ ಡಾಕ್ಟರ್ ಅನ್ನ ಮೀಟ್ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ನೋಡಿದಲ್ಲ ವೀಕ್ಷಕರೇ, ಇದಾಗಿತ್ತು ಈವರೆಗಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.